ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಧಿಗೆ ಅವರಪ್ಪ ಜೈಲಲ್ಲಿ ಇದ್ದಾರೆ ಅಂತ ಹೇಗೆ ಹೇಳಿ? 7 ವರ್ಷ ಬರಲ್ಲ ಅಂದ್ರೆ ಅವಳು ಸಹಿಸ್ಕೋತಾಳ? ನಿಧಿ, ನೀನ್ ಮೊದಲು ಕಣ್ಣೀರ್ ಒರೆಸ್ಕೋ. ಅಮ್ಮ ಹೇಳೋದನ್ನ ಕೇಳು. ಮೊದಲು ಅಪ್ಪ ಎಲ್ಲಿ ಹೇಳು. ನಿಧಿ ಪುಟ್ಟ, ಅಪ್ಪನ್ಗೆ ಆಫೀಸಲ್ಲಿ ಒಂದು ಇಂಪಾರ್ಟೆಂಟ್ ಕೆಲಸ ಇದೆ. ಅದಕ್ಕೆ 2 ದಿನ ಅವರು ದುಬೈಗೆ ಹೋಗ್ತಾ ಇದ್ದಾರೆ. ಇನ್ನೇನ್ ಬಂದ್ಬಿಡ್ತಾರೆ. ನೀನ್ ಸುಳ್ಳು ಹೇಳಿದ್ಯಾ? ಇವಾಗ ನಂಗೆ ಗೊತ್ತು ಅಪ್ಪ ಎಲ್ಲಿದ್ದಾರೆ ಅಂತ. ಅಯ್ಯೋ ಪುಟ್ಟ, ನಾನ್ ಯಾಕೆ ಸುಳ್ಳು ಹೇಳಿ? ನಿಜವಾಗ್ಲೂ ಅಪ್ಪ ದುಬೈಗೆ ಹೋಗಿದ್ದಾರೆ. ಮತ್ತೆ ಅತ್ತೆ ಫೋನಲ್ಲಿ ಮಾತಾಡ್ಬೇಕಾಗಿದ್ದಾಗ ಅಪ್ಪ ಜೈಲಲ್ಲಿದ್ದಾರೆ ಅಂತ ಹೇಳಿದ್ರು. ಏಳು ವರ್ಷ ಬರಲ್ವಂತೆ. ಏನು? ಮಲ್ಲಿಕಾ ಅತ್ತೆ ಹೇಳಿದ್ರ? ನೇರವಾಗಿ ಹೇಳಿದ್ರ? ಇಲ್ಲ, ಅವಳ ಅಪ್ಪನ ಹತ್ರ ಫೋನಲ್ಲಿ ಮಾತಾಡ್ತಾ ಇದ್ರು. ಅದನ್ನ ನಾನು ಕೇಳಿಸ್ಕೊಂಡೆ. ಆವಾಗ ತೇಜು ಮಾವ ಬಂದ್ಬಿಟ್ಟು ಅವ್ರಿಗೆ ಬೈದ್ರು. ಆಮೇಲೆ ನಂಗೂ ಸಮಾಧಾನ ಮಾಡಿದ್ರು. ಅದು ನಿಮ್ಮಪ್ಪ ಅಲ್ಲ ಬೇರೆಯವರು ಅಂತ ಅಂದ್ರು. ನಿಮ್ಮಪ್ಪ ಯಾವುದೋ ಕೆಲಸದ ಮೇಲೆ ಬೇರೆ ಊರಿಗೆ ಹೋಗಿದ್ದಾರೆ ಅಂತ ಹೇಳಿದ್ರು. ಅವ್ರು ನಂಬಕ್ ಆಗ್ತಿಲ್ಲ ಮಮ್ಮಿ, ಸುಳ್ಳು ಹೇಳ್ತಿದ್ದಾರೆ. ಅಪ್ಪ ಇಲ್ದೆ 7 ವರ್ಷ ಇರ್ಬೇಕಾ ಮಮ್ಮಿ? ಅದು ಪುಟ್ಟ, ತೇಜು ಮಾಮ ಹೇಳಿದ್ದೇ ನಿಜ. ಅದು ಅಪ್ಪ ಅಲ್ಲ, ಮಲ್ಲಿಕಾ ಅತ್ತೆ ಯಾವುದೋ ಬೇರೆ ಪ್ರಬಲ ಬಗ್ಗೆ ಮಾತಾಡ್ತಾ ಇದ್ರು. ಅಪ್ಪ ಒಂದು ಕಂಪನಿಲಿ ದೊಡ್ಡ ಲೀಗಲ್ ಅಡ್ವೈಸರ್ ಅಲ್ವಾ, ಅದಕ್ಕೆ ಅವ್ರಿಗೆ ಬೇರೆ ಬೇರೆ ಕೆಲ್ಸಗಳು ಬರ್ತಾ ಇರುತ್ತೆ. ಅದಕ್ಕೋಸ್ಕರ ಅವರು ದುಬೈಗೆ ಹೋಗಿದ್ದಾರೆ. ನಾಳೆ ಅವರು ನಿನ್ನ ಹತ್ರ ಮಾತಾಡ್ತಾರೆ, ಆಯ್ತಾ? ನಿಜವಾಗ್ಲೂ ನಾಳೆ ಅಪ್ಪ ಮಾತಾಡ್ತಾರಾ? ಹಾ, ಹೌದು ಬಂಗಾರ, ಅಪ್ಪ ನಿನ್ನ ಹತ್ರ ಮಾತಾಡ್ತಾರೆ. ಅಷ್ಟೇ ಅಲ್ಲ, ದುಬೈಯಿಂದ ಬರ್ತಾ ನಿನ್ಗೋಸ್ಕರ ಟಾಯ್ಸ್, ಗೇಮ್ಸ್ ಎಲ್ಲ ತಗೊಂಡ್ ಬರ್ತಾರೆ. ಎಲ್ಲ ತಗೊಂಡ್ ಬಂದು ನಿನಗೆ ಕೊಡ್ತಾರೆ, ಆಯ್ತಾ? ಚಾಕ್ಲೇಟ್ಸ್ ಎಲ್ಲ ನನ್ನ ಜೊತೆಗೂ ಶೇರ್ ಮಾಡ್ಬೇಕು. ಮಾಡ್ತೀಯಾ? ವೆರಿ ಗುಡ್. ನೋಡು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಾ. ಅವಾಗ್ಲೇ ನೀನು ಅಳ್ತಾ ಇದೆಯಲ್ಲ ಓ ಅಂತ, ಅವಾಗ ಒಳ್ಳೆ ಫನ್ನಿ ಮಂಕಿ ತರ ಕಾಣಿಸ್ತಿದ್ದೆ. ಇವಾಗ ನೋಡು ಏಂಜಲ್ ತರ ಕಾಣಿಸ್ತಾ ಇದೆಯಾ. ಐ ಲವ್ ಯು ಮಮ್ಮಿ. ನಾಳೆ ಅಪ್ಪ ಫೋನ್ ಮಾಡ್ತಾರಲ್ವಾ? ಹಾ ಪುಟ್ಟ, ಅಪ್ಪ ನಾಳೆ ಫೋನ್ ಮಾಡ್ತಾರೆ. ಐ ಲವ್ ಯು ಮಾ. ಐ ಲವ್ ಯು ಟೂ ಬಂಗಾರಿ. ಇದೇನಿದು? ಕಾವೇರಿ ದಿನೇ ದಿನೇ ಸ್ಟ್ರಾಂಗ್ ಆಗ್ತಾ ಇದ್ದಾಳೆ. ಮದುವೆ ಮುರಿದು ಬಿದ್ದು ನನ್ನೋಳಾಗ್ತಾಳೆ ಅಂತ ಅಂದ್ಕೊಂಡೆ. ಆದರೆ ರಾಮ್ ಸರ್ನ ಮದುವೆ ಆಗಿ ಶಾಕ್ ಕೊಟ್ಲು. ಪ್ರೀತಮ್ನೇ ದೂರ ಮಾಡಿದ್ಲು. ಶ್ರೀಮಂತಿಗೆ ಮಧ್ಯದಲ್ಲಿ ಮರಿತಿದ್ದ ರಾಮ್ ಸರ್ ಮನೆಯವ್ರಿಗೆ ಸರಿಯಾಗಿ ಪಾಠ ಕಲಿಸಿ ಶಾಕ್ ಕೊಟ್ಲು. ತಪ್ಪು ಮಾಡಿ ತಪ್ಪಿಸ್ಕೊಳಕ್ಕೆ ಪ್ರಯತ್ನ ಪಟ್ಟಿದ್ದ ಪ್ರಬಲಂಗೆ ರಾಮ್ ಸರ್ ವಿರುದ್ಧನೇ ಹೋಗಿ ಶಿಕ್ಷೆ ಕೊಡಿಸಿದಾಳೆ ಅಂದರೆ ಇವತ್ತು ಅವ್ರಿಗೂ ಶಾಕ್ ಆಗಿರುತ್ತೆ. ಕಾವೇರಿ ಈ ರೀತಿ ಬದಲಾಗಿದ್ದ ನನ್ನ ಕೈಲಿ ನಂಬಕ್ಕಾಗ್ತಿಲ್ವಲ್ಲ. ಇವಳು ರಾಮ್ ಸರ್ಗೆ ವಿರುದ್ಧ ಆಗಿದ್ದಾಳೆ ಅಂದರೆ ಕಾವೇರಿನ ಯಾವುದೇ ಕಾರಣಕ್ಕೂ ಆ ಮನೆಗೆ ಸೇರಿಸ್ಕೊಳೋದಿಲ್ಲ. ಅಲ್ಲಿಗೆ ಕಾವೇರಿ ಆ ಮನೆ ಸಂಬಂಧ ಕಳ್ಕೊಂಡು ಇಲ್ಲೇ ಬಂದಿರಬೇಕಾಗತ್ತೆ. ಆಗ ಮಲ್ಲಿಕಾಯಿಂದ ನಾನು ಚೆನ್ನಾಗಿ ದುಡ್ಡು ಮಾಡ್ಕೋಬೋದು. ಯಾರಿಗೇನಾದರೂ ಆಗಲಿ, ನನಗಂತೂ ಲಾಭನೋ ಲಾಭ. ನನಗೇನೋ ಲಾಭ ಆಗತ್ತೆ ನಿಜ, ಆದರೆ ನನಗಿಂತ ಹೆಚ್ಚು ಲಾಭ ಆಗೋದು ಆ ಮಲ್ಲಿಕನಿಗೆ.